ಫಿಲ್ಮ್ ಧಾಮ ಆಯುಷ್ಮಾನ್ ಖುರಾನಾ, ರಶ್ಮಿಕಾ ಮಂದಣ್ಣ, ಪರೇಶ್ ರಾವಲ್, ನಸೀರುದ್ದೀನ್ ಸಿದ್ದಿಖಿ ಮಾಡಿರುವಂತಹ ಸಿನಿಮಾ. ಮ್ಯಾಡಾಕ್ಸ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಪ್ರೊಡಕ್ಷನ್‌ನಲ್ಲಿ ಮೂಡಿಬಂದಿರುವಂತಹ ಮೂವಿ. ನೀವು ಸ್ತ್ರೀ ಪಾರ್ಟ್ 1, ಪಾರ್ಟ್ 2 ಎಲ್ಲ ನೋಡಿದ್ರೆ ಯಾವ ಮೂವಿಗಳನ್ನ ಇದೇ ಪ್ರೊಡಕ್ಷನ್ ಹೌಸ್ ಅವರು ಮಾಡಿರೋದು. ಈ ಸದ್ಯಕ್ಕೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಇರುವಂತಹ ಪ್ರೊಡಕ್ಷನ್ ಹೌಸ್ ಇದು. ಸೊ ಈ ಧಾಮ ಮೂವಿಯಲ್ಲಿ ಏನೇನಾಗುತ್ತೆ ಅಂತ ಎಲ್ಲದನ್ನೂ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕನ್ನಡ ಸಿನಿಮಾ ವಿಮರ್ಶೆಗೆ ಸಬ್ಸ್ಕ್ರೈಬ್ ಮಾಡಿ. ಧಾಮ ಮೂವಿ ಡೈರೆಕ್ಟರ್ ಆದಿತ್ಯ ಸರ್ಪೋದಾರ್ ತುಂಬಾ ಒಳ್ಳೆ ಮೂವಿಗಳನ್ನ ಕೊಟ್ಟಿದ್ದಾರೆ. ಯಾವಂದ್ರೆ ಮುನಿಯಾ, ಕಾಕುಡ ಅಂತಹ ಮೂವಿಗಳನ್ನ ಡೈರೆಕ್ಟರ್ ಮಾಡಿರೋದು ಇವರೇ. ಮುನಿಯಾನು ತುಂಬಾನೇ ಹಿಟ್ ಮೂವಿ ಆಗಿದೆ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಆಯುಷ್ಮಾನ್ ಖುರಾನಾ ಅವರು ಆಗಿರ್ತಾರೆ. ಅವರು ಯಾವುದೋ ಕೆಲಸಕ್ಕಾಗಿ ಕಾಡಿಗೆ ಬಂದಾಗ ಅಲ್ಲಿ ಒಂದು ಕರಡಿ ಅಟ್ಯಾಕ್ ಮಾಡಿದಾಗ ರಶ್ಮಿಕಾ ಮಂದಣ್ಣ ಅವರು ಬಚಾಯಿಸ್ತಾರೆ. ಇದರಿಂದ ಶುರುವಾಗ್ತಿರೋ ಈ ಕಥೆ ನಮ್ಮ 4 ಭಾಗವಾಗಿ ಮಾಡೋದಾದ್ರೆ ಫಸ್ಟ್ ಅರ್ಧ ಗಂಟೆಯಲ್ಲಿ ಬರೀ ವರ್ಲ್ಡ್ ಬಿಲ್ಡಿಂಗಿಗೆ ಟೈಮ್ ತಗೊಂಡಿದ್ದಾರೆ. ಬೇತಾಳ ಕಾಡು ಅದರ ಬಗ್ಗೆ ಇರುವಂತಹ ಸ್ಟೋರಿ ಏನು ಅನ್ನೋದನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ 1 ಅವರ್ ಅದರ ಮೇಲೆ ವ್ಯಾಂಪೈರ್ ಅನ್ನೋ ವರ್ಲ್ಡ್ ಬರುತ್ತೆ. ಸೊ ಅದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ದಲೆ ನೀಟಾಗಿ ತಗೊಂಡು ಹೋಗಿದ್ದಾರೆ. ಈ ಗ್ಯಾಪ್ ಅಲ್ಲಿ ರಶ್ಮಿಕಾ ಮಂದಣ್ಣ ಅವರು ಯಾರು ಏನು ಅಂತ ಗೊತ್ತಾಗುತ್ತೆ. ಅಲ್ಲಿಂದ 30 ನಿಮಿಷಗಳ ನಂತರ ಧಾಮ ಅಂದ್ರೆ ಏನು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಬೇತಾಳ ಒಂದು ತುಂಬಾ ವರ್ಷದಿಂದ ಒಂದು ಗುಹೆಯಲ್ಲಿ ಸೇರ್ಕೊಂಡಿರುತ್ತೆ. ಅದನ್ನ ಬಿಡಿಸೋದಕ್ಕೆ ಒಂದು ನರಬಲಿ ಬೇಕಾಗಿರುತ್ತೆ. ಆ ಬಲಿ ಯಾರ್ದು, ಎಲ್ಲಿಂದ ತಗೋತಾರೆ ಅನ್ನೋದೇ ಮೂವಿ. ತುಂಬಾ ಕೇಮಿಯೋಗಳನ್ನ ಯೂಸ್ ಮಾಡಿಕೊಂಡು ಶುರು ಆಗ್ತಾ ಇರುವಂತಹ ಮೂವಿ. ತುಂಬಾ ಕೇಮಿಯೋಗಳನ್ನ ಮಾಡಿದ್ದಾರೆ. ಆದ್ರೆ ಆ ಮಾಡಿರೋ ಕೇಮಿಯೋಗಳಿಗೆ ನೀವು ನೀಟಾಗಿ ಕನೆಕ್ಟ್ ಆದ್ರೇನೆ ಮೂವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಂಟರ್ವೆಲ್ಗಿನ ಮುಂಚೆನೆ ಒಂದು ಒಳ್ಳೆ ಟ್ವಿಸ್ಟ್ ಕೊಡ್ತಾರೆ. ಸೊ ಆಮೇಲೆ ಒಳ್ಳೊಳ್ಳೆ ಹಾಡುನು ಇಂಟರ್ವೆಲ್ಗಿನ ಮುಂಚೆನೆ ಇದೆ. ಸೊ ಈ ಜೋಡಿಗಳು ಅವರ ವರ್ಲ್ಡ್‌ನ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟು ಒಂದು ಲವ್ ಮಾಡ್ತಾರೆ. ಸೊ ಹಾಗಾಗಿ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇಂಟರ್ವೆಲ್ ನಂತರ ಒಂದು ಎಕ್ಸ್‌ಪೆಕ್ಟೆಡ್ ಟ್ವಿಸ್ಟ್ ನಿಮಗೆ ಗೊತ್ತಾಗುತ್ತೆ. ಆಯುಷ್ಮಾನ್ ಖುರಾನಾ ಅವರ ಬಗ್ಗೆ ಚೇಂಜಸ್ ಏನಾಗುತ್ತೆ ಅಂತ. ಸೊ ಅದ್ರ ನೆಕ್ಸ್ಟ್ ಒಬ್ರು ಗುರು ಬರ್ತಾರೆ. ಅವರು ಟ್ರೈಲರ್ ಅಲ್ಲಿ ನೀವು ನೋಡ್ಬೋದು. ಅವರ ಪಾತ್ರನೂ ಸಖತ್ ಸರ್ಪ್ರೈಸಿಂಗ್ ಆಗಿ ಇದೆ. ಇಲ್ಲಿಂದ ಮೂವಿ ಒಂದು ಒಳ್ಳೆ ಫ್ರೇಸ್ ಅಲ್ಲಿ ಹೋಗುತ್ತೆ. ಚೆನ್ನಾಗಿ ಮೂವಿನ ಮುಗಿಸಿದ್ದಾರೆ ಅಂತಾನೂ ಹೇಳ್ಬೋದು. ಬೇಡಿಯಾ ಅನ್ನೋ ಒಂದು ಕೇಮಿಯೋ ನಿಮಗೆ ಆಲ್ರೆಡಿ ಹಿಂದಿನ ಮೂವಿಲೇ ನೋಡಿರ್ತೀರಾ. ಅದು ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ನೆಗೆಟಿವ್ ಪಾರ್ಟ್ಸಿಗೆ ಬರೋದಾದ್ರೆ ಸಾಂಗ್ಸ್ ಓಕೆ 3 ಐಟಮ್ ಸಾಂಗ್ಸ್‌ನ ಏನಕ್ಕೆ ಇಟ್ಟಿದ್ದಾರೆ ಅಂತಾನೆ ಅನಿಸ್ತಾ ಇರುತ್ತೆ. ಅವಶ್ಯಕತೆನೇ ಇರಲಿಲ್ಲ. ಆದ್ರೂ ಹಾಕಿದ್ದಾರೆ. ಹಾಗೆ ಫಸ್ಟ್ ಹಾಫ್ ಅಲ್ಲಿ ಸಖತ್ ಅಲ್ಲಲ್ಲಿ ಲ್ಯಾಗ್ ಅಂತಾನೆ ಅನಿಸ್ತಾ ಇರುತ್ತೆ. ಕಾಮಿಡಿನೂ ಪರೇಶ್ ರಾವಲ್ ಅವ್ರದ್ದು ಓಕೆ ಅನ್ನಿಸ್ತಾ ಇರುತ್ತೆ. ಒಂದೊಂದ್ ಕಡೆ ತುಂಬಾ ನಗ್ಸಿದ್ರು, ಒಂದೊಂದ್ ಕಡೆ ತುಂಬಾನೇ ಲ್ಯಾಗ್ ಅನ್ಸುತ್ತೆ. ಇನ್ನೊಂದ್ ಕಡೆ ಹೇಳೋದಾದ್ರೆ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ಕು ಓಕೆ ಅಷ್ಟೇನೆ. ತುಂಬಾನೇ ಏನು ತುಂಬಾ ಎಕ್ಸ್ಟ್ರಾರ್ಡಿನರಿ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಅಂತಾನೂ ಅನ್ಸಲ್ಲ. ಮ್ಯೂಸಿಕ್ ಅಲ್ಲಲ್ಲಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ವಿಲನ್ ಪಾತ್ರದಲ್ಲಿ ಅಷ್ಟು ಬಿಲ್ಡಪ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟಿರೋ ಡೈಲಾಗ್ಸ್‌ಗಳು ತುಂಬಾ ಪೇಲ್ ಅನ್ನಿಸ್ತಾ ಇರುತ್ತೆ. ಕಾಮಿಡಿ ತರ ಡೈಲಾಗ್ಸ್‌ಗಳನ್ನ ಹೊಡಿತಾರೆ. ಸ್ಕ್ರೀನ್ ಪ್ಲೇ ಅವ್ರಿಗೆ ತುಂಬಾ ಕಮ್ಮಿ ಕೊಟ್ಟಿದ್ದಾರೆ. ಅವ್ರ ಪಾತ್ರದಲ್ಲಿರೋ ಸೀರಿಯಸ್ನೆಸ್ಸನ್ನು ತುಂಬಾನೇ ಕಮ್ಮಿ ಅಂತ ಅನ್ಸುತ್ತೆ. ಬಟ್ ಅಂತ ಒಳ್ಳೆ ಒಬ್ಬ ಕಲಾವಿದನ್ನ ಇಟ್ಕೊಂಡ್ಬಿಟ್ಟು ಅವ್ರನ್ನ ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂತಾನೆ ಅನ್ಸುತ್ತೆ. ಪರೇಶ್ ರಾವಲ್ ಅವ್ರನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತಾನೆ ಅನ್ಸುತ್ತೆ. ಇನ್ನು ರಶ್ಮಿಕಾ ಮಂದಣ್ಣ ಅವರ ಪಾತ್ರ ಹೆಂಗಾಗಿದೆ ಅಂದ್ರೆ ಅವ್ರ ಹಿಂದಿ ಅಸೆಂಟ್ ಎಲ್ಲರಿಗೂ ಕನೆಕ್ಟ್ ಆಗಲ್ಲ. ಅದಾದ್ಮೇಲೆ ಗ್ಲಾಮರಸ್ ಲುಕ್ಕು ಅವರ ಪಾತ್ರನಕ್ಕೆ ಕನೆಕ್ಟ್ ಆಗಕ್ಕೆ ಬಿಡಲ್ಲ. ಅವ್ರ ಪಾತ್ರಕ್ಕೂ ಅವರಿಗೂನು ಇರೋಂತಹ ಗ್ಯಾಪ್ ಒಂದು ಪ್ರೇಕ್ಷಕರಿಗೆ ಕಾಣುತ್ತೆ. ಸೊ ಆಯುಷ್ಮಾನ್ ಖುರಾನಾ ಅವರ ಪಾತ್ರ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಅವ್ರು ತುಂಬಾ ಚೆನ್ನಾಗಿನೇ ನಿಭಾಯಿಸಿದ್ದಾರೆ. 2 ವರ್ಷದ ಹಿಂದೆ ಇವ್ರು ನಿಜವಾಗ್ಲೂ ಫಿಲಂ ಮಾಡಿ ಗ್ಯಾಪ್ ತಗೊಂಡಿದಾರ ಅಂತಾನೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮೂವಿನ ಕೈಲಿಟ್ಕೊಂಡು ನಡೆಸ್ತಾರೆ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಲ್ಲಿ ನವಾಜುದ್ದೀನ್ ಸಿದ್ದಿಖಿ ಅವರ ಪಾತ್ರ ತುಂಬಾನೇ ಚೆನ್ನಾಗಿ ಮೂಡಿಬಂದಿದೆ. ಇವರಿಬ್ರು ಕ್ಯಾರೆಕ್ಟರ್‌ನ ಹೋಲಿಸ್ಕೊಂಡ್ರೆ ಅವರು ಬರುವಂತಹ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಆಕ್ಟಿಂಗ್ ಅಲ್ಲಿ ಅಷ್ಟು ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಓವರ್ ಆಲ್ ಮೂವಿ ಒಂದು ಟೈಮ್ ವಾಚ್ ಮೂವಿ ಅಂತ ಹೇಳ್ಬೋದು. ನಿಮಗೆ ಹಾರರ್ ಮೂವಿಗಳು ಇಷ್ಟ ಆಗುತ್ತೆ ಅಂದ್ರೆ ಮ್ಯಾಡಾಕ್ ಫಿಲಮ್ಸ್ ಇಂದು ಸೊ ನೀವು ಖಂಡಿತವಾಗಿ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಕೈಂಡ್ಲಿ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್.